ಕಳೆದ ಬಾರಿ ಯಾರೋ ಪ್ರಶ್ನೆ ಕೇಳಿದ್ರು, ಅಪ್ಪ ಟೈಮ್ ಇರಲಿಲ್ಲ, ಅದಕ್ಕೆ ನಾನು ಉತ್ತರ ಕೊಡಲಿಕ್ಕಾಗಲಿಲ್ಲ. ದಯವಿಟ್ಟು ಕೇಳಿ, ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಕಮೆಂಟ್ ಮೂಲಕ ನೀವು ಕೇಳ್ಬೋದು. ದೇವಸ್ಥಾನಗಳಲ್ಲಿ ಗಂಟೆಯನ್ನು ಯಾಕೆ ಕಟ್ಟಿದ್ದಾರೆ, ಅಥವಾ ಗಂಟೆಯನ್ನು ಯಾಕೆ ಹೊಡಿತಾರೆ, ಯಾಕೆ ಬಾರಿಸ್ತಾರೆ, ಆ ಗಂಟೆಯ ಶಬ್ದದಿಂದ ಏನು ಉಪಯೋಗ ಇದೆ ಅಂತ. ಬಹಳ ಒಳ್ಳೆ ಪ್ರಶ್ನೆ. ನಮ್ಮ ಸನಾತನ ಧರ್ಮದ ಆಚರಣೆಗಳ ಬಗ್ಗೆ ಹಿಂದೆ ಇರುವ, ಅಂದರೆ ಆಚಾರದ ಹಿಂದೆ ಇರುವ ವಿಚಾರ ನಮಗೆ ಅರ್ಥವಾಗಬೇಕು. ವಿಚಾರ ಗೊತ್ತಿಲ್ಲದೆ ಸುಮ್ಮನೆ ಆಚರಣೆ ಮಾಡೋದ್ರಲ್ಲಿ ಅರ್ಥವಿಲ್ಲ ಅಲ್ವಾ? ಅದಕ್ಕೆ ನಮ್ಮ ಶಾಸ್ತ್ರಗಳು, ನಮ್ಮ ತಿಳಿದವರು ಹೇಳ್ತಾರೆ, ಏನನ್ನಾದರೂ ಮಾಡುವ ಮುನ್ನ ತಿಳಿದು ಮಾಡು. ಯಾವಾಗ ನೀನು ತಿಳಿದು ಮಾಡ್ತೀಯ ಅದು ಫಲ ಕೊಡುತ್ತೆ. ತಿಳಿಯದೇ ನೀನು ಏನು ಮಾಡಿದ್ರೂ ಅದು ಫಲ ಕೊಡಲ್ಲ. ಇದು ಯಾವುದೋ ಒಂದು ಮಂತ್ರ ಹೇಳ್ತೀಯ, ತಿಳಿದು ಹೇಳು. ಸುಮ್ಮನೆ ಎಮ್ಮೆ ಗಂಜಲ ಉಯ್ದಂಗೆ 50 ಮಂತ್ರ ಕಲ್ತ್ಬಿಟ್ರೆ ಅದರಿಂದ ಪ್ರಯೋಜನ ಇಲ್ಲ. ಒಂದೇ ಮಂತ್ರ ಹೇಳು, ತಿಳಿದು ಹೇಳು, ಅನುಭವಿಸಿ ಹೇಳು, ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡೆ ಹೇಳು, ಅದು ಅದ್ಭುತವಾಗುತ್ತೆ ಅಲ್ವಾ? ನಾವು ಗಾಯತ್ರಿ ಮಂತ್ರ ಹೇಳ್ತೀವಿ, ಮೃತ್ಯುಂಜಯ ಮಂತ್ರ ಹೇಳ್ತೀವಿ, ಅಥವಾ ಹನುಮನ ಮಂತ್ರಗಳನ್ನು ಹೇಳ್ತೀವಿ, ಅಥವಾ ಸಹಸ್ರನಾಮ ಹೇಳ್ತೀವಿ. ತಿಳಿದು ಹೇಳಬೇಕು, ಆಯ್ತಲ್ಲ? ಹಾಗೆ ನಮ್ಮ ದೇವಸ್ಥಾನಗಳಲ್ಲಿ ಗಂಟೆಗಳನ್ನು ಯಾಕೆ ಕಟ್ತಾರೆ ನೋಡಿ, ನಾನು ನಿಮಗೆ ಹೇಳುವುದು, ಅದರ ಹಿಂದೆ ಪೌರಾಣಿಕ ಕಥೆಗಳು ಇರ್ತವೆ, ಅಥವಾ ಅದರ ಹಿಂದೆ ಒಂದು ಪೌರಾಣಿಕ ಹಿನ್ನೆಲೆ ಇರುತ್ತೆ, ಇನ್ನೊಂದು ವೈಜ್ಞಾನಿಕ ಹಿನ್ನೆಲೆ ಇರುತ್ತೆ. ಇವೆರಡನ್ನೂ ನಾವು ತಿಳ್ಕೊಳ್ಬೇಕು ನೋಡಿ. ಸುಮ್ಮನೆ ಅದಕ್ಕೇನು ದೊಡ್ಡ ವಿಚಾರ ಇಲ್ಲ ಅದರ ಹಿಂದೆ. ಮೊದಲು ಈ ದೇವಸ್ಥಾನದ ಗಂಟೆಗಳನ್ನು ಯಾಕೆ ಕಟ್ತಾ ಇದ್ರು ಅಂತ ಮೊದಲು ನಮ್ಮನ್ನು ನಾವು ಕೇಳಿಕೊಂಡಾಗ ಸಿಂಪಲ್ಲಾಗಿ ಎಲ್ರಿಗೂ ಅರ್ಥವಾಗ್ತಕ್ಕಂಥ ಒಂದು ವಿಚಾರ. ನೀವು ಸುಮ್ಮನೆ ಎಲ್ಲೋ ದೇವಸ್ಥಾನದ ಹತ್ರ ಹೋಗಿದ್ದೀರಿ, ಬಟ್ ಅಲ್ಲೆಲ್ಲೋ ದೂರದಲ್ಲಿ ಕೂತಿದ್ದೀರಿ. ಪೂಜೆ ಶುರುವಾಗೋಕ್ಕಿಂತ ಮುಂಚೆ 1-2 ಗಂಟೆ ಶಬ್ದ ಆಯಿತು ಅಂದರೆ ಫೋನ್ ಆಫ್ ಮಾಡಿ, ಅಯ್ಯೋ ಪೂಜೆ ಆಗ್ತಿದೆ ಅಂತ ಓಡೋಡಿ ಬರ್ತೀವಿ ದೇವರ ಗರ್ಭಗುಡಿ ಹತ್ರ ಅಲ್ವಾ? ಅಂದರೆ ದೇವಸ್ಥಾನದ ಗಂಟೆಗಳು ದೇವರನ್ನು ಎಚ್ಚರ ಮಾಡಲಿಕ್ಕೆಲ್ಲ ಇರೋದು, ಭಕ್ತಾದಿಗಳನ್ನು ಎಚ್ಚರಿಸಬೇಕು ನೋಡಿ. ನೀವು ಸುಮ್ಮನೆ ದೇವಸ್ಥಾನಗಳಲ್ಲಿ ಗಮನಿಸಿ, ಏನೋ ಒಂದು ವಾತಾವರಣ ಇರೋ, ಏನು ಅಲ್ಲಿ ಇನ್ನೂ ಅಭಿಷೇಕಕ್ಕೆ ತಯಾರಿ ನಡೀತಾ ಇರುತ್ತೆ, ಇಲ್ಲಿ ಭಕ್ತಾದಿಗಳು ಕೂತಿರ್ತಾರೆ, ಅವ್ರದ್ದೇನೋ ಮನೆ ವಿಚಾರ ಮಾತಾಡ್ತಾರೆ, ಸೀರಿಯಲ್ ವಿಚಾರ ಮಾತಾಡ್ತಾರೆ, ಅಥವಾ ಲಾಭ ನಷ್ಟ, ಅದು ವ್ಯವಹಾರ, ಏನೇನೋ ಮಾತಾಡ್ಕೊಂಡು ಕೂತಿರ್ತಾರೆ ಭಕ್ತಾದಿಗಳು. ದೇವ್ರು ನೋಡಲಿಕ್ಕೆ ಬಂದರು ಹೌದು, ಬಟ್ ಏನೋ ಲೌಕಿಕವಾದ ವಿಚಾರಗಳನ್ನು ಮಾತಾಡ್ತಾ ಕೂತಿರ್ತಾರೆ. ಆದರೆ 1 ಗಂಟೆ ಶಬ್ದ ಮಾಡಿ ಡಣ್ ಅಂತ, ಗಂಟೆ ಶಬ್ದ ಆದ ತಕ್ಷಣ ಲೌಕಿಕ ಆಲೋಚನೆಗಳೆಲ್ಲ ನಿಂತು ಕೈ ಮುಗಿಯೋಕ್ಕೆ ಶುರು ಮಾಡ್ತಾರೆ. ಅಂದರೆ ಹೇಗೆ ಒಂದು ಆಂಬುಲೆನ್ಸನ್ನು ಹೇಗೆ ಕಂಡುಹಿಡಿತೀರಾ ಅಂದರೆ, ಆಂಬುಲೆನ್ಸ್ ಅಂತ ಬರೆದಿರೋ ಆ ಗಾಡಿಯ ಭೌತಿಕವಾದ ಚಿತ್ರಣ, ಅಥವಾ ಆ ವಾಹನವನ್ನು ನೋಡದೆಯೂ ಆಂಬುಲೆನ್ಸ್ ಅಲ್ಲಿ ಹೋಗ್ತಿದೆ ಅಂತ ಹೆಂಗೆ ಕಂಡುಹಿಡಿತೀರಾ? ಶಬ್ದ ಅಲ್ವಾ? ಒಂದು ಫೈರ್ ಇಂಜಿನ್ ನೋಡದೆಯೂ ಅದಲ್ಲಿ ಹೋಗ್ತಿರ್ಬೋದು ಅಂತ ಹೆಂಗೆ ಕಂಡುಹಿಡಿತೀರಾ? ಶಬ್ದ. ಒಂದು ವಿಮಾನ ನಿಮಗೆ ಕಣ್ಣಿಗೆ ಕಾಣಿಸದೆಯೂ ಅಲ್ಲೊಂದು ವಿಮಾನ ಹೋಗ್ತಿರ್ಬೋದು ಅಂತ ಹೆಂಗೆ ಕಂಡುಹಿಡಿತಿದ್ದೀರಾ? ಅದಕ್ಕೂ ಒಂದು ಶಬ್ದ. ಶಾಲೆಯಲ್ಲಿ 9:30 ಆದ ತಕ್ಷಣ ಪ್ರೇಯರ್ಗೆ ಹೋಗಬೇಕು ಅದನ್ನು ತಿಳಿಸ್ಲಿಕ್ಕೂ ಒಂದು ಶಬ್ದ ಇದೆ, ಬೆಲ್ ಹೊಡಿತಾರಲ್ಲ. ಹಾಗೆ ಪೂಜೆಯ ಸಮಯ, ಅಥವಾ ಪೂಜೆ ಶುರುವಾಗ್ತಾ ಇದೆ, ಅಥವಾ ಏನೋ ಒಂದು ದೇವರ ವಿಚಾರವಾಗಿ ಮಂಗಳಾರತಿ ಶುರುವಾಯಿತು ಅನ್ನೋದಕ್ಕೂ ಪೂಜೆಗಿಂತ ಮುಂಚೆ ಒಂದು ಗಂಟೆಯ ಶಬ್ದ, ಅಥವಾ ಆ ಏನು ಗಳಂಗಂಟೆ ಅಂತೀವಿ, ಏನೋ ಕರಿತೀವಲ್ಲ, ಗಂಟೆಯ ಶಬ್ದವನ್ನು ಮಾಡುವುದರಿಂದ ಭಕ್ತರ ಮನಸ್ಸು ಲೌಕಿಕತೆಯನ್ನು ತೊರೆದು ಅಲೌಕಿಕವಾದ ಅಥವಾ ಭಗವಂತನ ವಿಚಾರದಲ್ಲಿ ಏಕಾಗ್ರತೆಯನ್ನು ಕಂಡುಕೊಳ್ಳಿಕ್ಕಿರುವಂತಹ ಮೊದಲ ಹಂತ ಇದು. ಅರ್ಥ ಆಯ್ತಲ್ಲ? ಇನ್ನು 2ನೇ ವಿಚಾರ ನೋಡಿ. ಮೊದಲು ನಮ್ಮ ಋಷಿ ಮುನಿಗಳು, ಯೋಗಿಗಳು, ಇವರೆಲ್ಲ ಯಜ್ಞ ಯಾಗಗಳನ್ನು ಮಾಡಬೇಕಾದ್ರೆ, ನೀವೆಲ್ಲ ರಾಮಾಯಣದಲ್ಲಿ ಕೇಳಿರ್ತೀರ, ವಿಶ್ವಾಮಿತ್ರರು ಬಂದು ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋದರು. ಯಾಕೆ? ಅಯ್ಯೋ, ಅಲ್ಲಿ ಋಷಿಮುನಿಗಳು ಮಾಡುವಂತಹ ಯಜ್ಞಕುಂಡಕ್ಕೆ ಈ ರಾಕ್ಷಸರು ಬಂದು ವಿಘ್ನವನ್ನು ಮಾಡ್ತಾರೆ, ಅಥವಾ ಅದನ್ನು ಕೆಡಿಸ್ತಾರೆ, ಅಲ್ಲಿಗೆ ರಕ್ತ ಮಾಂಸ ಏನೇನೋ ಸುರಿತಾರೆ. ಆ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗಿದ್ದು ವಿಶ್ವಾಮಿತ್ರರು.
ಅಲ್ಲಿ ಮಾರೀಚ ಅನ್ನೋ ರಾಕ್ಷಸರನ್ನು ಕೊಲ್ತಾನೆ. ಹಾಗೆ ದಾರಿಯಲ್ಲಿ ತುಂಬ ಜನ ರಾಕ್ಷಸರನ್ನು ಕೊಲ್ತಾ ಹೋಗ್ತಾರೆ. ಅಂದರೆ ಋಷಿಮುನಿಗಳು ಅವತ್ತಿನ ಕಾಲದಲ್ಲಿ ಯಾಗ ಯಜ್ಞಗಳನ್ನು ಮಾಡುವಂತಹ ಸಮಯದಲ್ಲಿ ಆ ಯಾಗ ಯಜ್ಞವನ್ನು ಮಾಡುವ ಜಾಗದಲ್ಲಿ ಆ ಗಂಟೆಯ ಶಬ್ದವನ್ನು ಮಾಡಿದಾಗ ಅಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ಯಾವುದೇ ಋಣಾತ್ಮಕ ಶಕ್ತಿಗಳು ಪ್ರವೇಶ ಮಾಡದೇ ಇರಲಿ ಅನ್ನೋ ಕಾರಣಕ್ಕೆ ಗಂಟೆಯ ಶಬ್ದವನ್ನು ಜೋರಾಗಿ ಬಾರಿಸಿ ಅಥವಾ ಶಬ್ದವನ್ನು ಜೋರಾಗಿ ಮಾಡಿ ಆನಂತರ ಯಜ್ಞ ಯಾಗಗಳನ್ನು ಶುರು ಮಾಡ್ತಾ ಇದ್ರು. ಕಾರಣ ಆ ಯಜ್ಞ ಯಾಗಗಳಿಗೆ ಯಾವುದೇ ತೊಂದರೆ ಆಗಬಾರ್ದು, ಮತ್ತು ಭಗವಂತನ ಇರುವಿಕೆಯ ಅನುಭವ ಒಬ್ಬ ಮನುಷ್ಯನಿಗೆ ಆಗಬೇಕಂದ್ರೆ ಒಂದು ಗಂಧಕಡ್ಡಿ ವಾಸನೆ ಬರಬೇಕು, ಇಲ್ಲ ದೇವರು ಮುಂದೆ ಇರಬೇಕು, ಇಲ್ಲ ಗಂಟೆ ಶಬ್ದ ಆಗಬೇಕು, ಇಲ್ಲ ನಗಾರಿಯ ಶಬ್ದ ಆಗಬೇಕು. ಅಂದರೆ ದೈವದ ಆ ಸುಗಂಧ ಅಥವಾ ದೈವದ ಇರುವಿಕೆಯನ್ನು ಸೂಸೋದಿಕ್ಕೆ ನಾನಾ ಮಾರ್ಗಗಳಿದ್ದಾವೆ. ಅದರಲ್ಲಿ ಗಂಟೆಯ ಶಬ್ದ ಕೂಡ ಒಂದು. ಅಷ್ಟೇ ಯಾಕೆ, ಒಂದು ಕರ್ಪೂರ ಹಚ್ಚೋದ್ರಿಂದ, ಒಂದು ಗಂಧದ ಕಡ್ಡಿ ಹಚ್ಚೋದ್ರಿಂದ, ಮತ್ತು ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಜೋರಾಗಿ ಏನದು ಇದು ಹೇಳ್ತಾರಲ್ಲ, ಮನೆಯ ನಾಲ್ಕೂ ದಿಕ್ಕಿನಲ್ಲಿ ನಿಂತು ದುಷ್ಟಶಕ್ತಿಗಳು ಮನೆಯ ಕಡೆ ಬರಬಾರ್ದು, ಅಥವಾ ಆ ಮನೆಯಿಂದ ಯಾವುದೇ ದುಷ್ಟಶಕ್ತಿಗಳಿದ್ರೂ ಹೊರಗಡೆ ಹೋಗಬೇಕು ಅನ್ನೋ ಕಾರಣಕ್ಕೆ ಜೋರಾಗಿ ಅದೇನೋ ಒಂದು ಶಬ್ದ ಇದೆ, ಅದು ನನಗೆ ನೆನಪಿಗೆ ಬರ್ತಾ ಇಲ್ಲ. ನಮ್ಮ ಮಹಾಭಾರತ ಯುದ್ಧ ಆರಂಭದಲ್ಲಿ ಕೃಷ್ಣ, ಅರ್ಜುನ ಇವರೆಲ್ಲರೂ ಜೋರಾಗಿ ಊದ್ತಾರೆ. ಅದು ಯಾರಾದರೂ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ, ನನಗೆ ಅದು ಹೆಸರು ಗೊತ್ತಾಗ್ತಿಲ್ಲ. ಆಯಿತು. ಅಂದರೆ ಈ ಗಂಟೆಯ ಶಬ್ದವನ್ನು ಮಾಡುವ ಪ್ರಮುಖವಾದ ಉದ್ದೇಶ, ನೀವು ಸುಮ್ಮನೆ ಆ ಗಂಟೆಯ ಶಬ್ದವನ್ನು ಗಮನಿಸಿ, ಅದು ಬೇರೇನೂ ಅಲ್ಲ, ಓಂಕಾರದ ಶಬ್ದ. ಅಂದರೆ ಯಾವ ಗಂಟೆ ಶಬ್ದ ಅಂತ ನಾವು ಹೇಳ್ತೀವಲ್ಲ, ಅದು ಓಂಕಾರ, ಬೇರೇನೂ ಅಲ್ಲ. ಓಂಕಾರಕ್ಕೆ ಮನಸ್ಸನ್ನು ಪ್ರಶಾಂತಗೊಳಿಸುವ ಶಕ್ತಿ ಇದೆ. ಅದು ಸೈಂಟಿಫಿಕಲ್ಲಿಯೂ ಕೂಡ ಅದು ಪ್ರೂವ್ ಆಗಿರುವಂಥದ್ದು. ನೀವು ಓಂಕಾರವನ್ನು ಉಚ್ಚಾರ ಮಾಡಿ ಅಥವಾ ಓಂಕಾರದ ಧ್ವನಿಯನ್ನು ಕೇಳಿ, ನಿಮ್ಮಲ್ಲೊಂದು ದೈವತ್ವದ ಅನುಭವವಾಗುತ್ತೆ ಅಥವಾ ದಿವ್ಯತೆಯ ಅನುಭವವಾಗುತ್ತೆ. ನನಗೀಗ ನೆನಪಾಯಿತು, ಮಹಾಭಾರತದ ಯುದ್ಧದ ಆರಂಭದಲ್ಲಿ ಕೃಷ್ಣ ಪಾಂಚಜನ್ಯ ಅನ್ನೋ ಶಂಖವನ್ನು ಊದುತ್ತಾನೆ. ಅದೇ ಥರ ನಮ್ಮ ಹಿರಿಯರು, ಅಂದರೆ ಆ ಗಂಟೆ ಅನ್ನೋ ವಿಚಾರವನ್ನು ಬಿಟ್ಟು ಸ್ವಲ್ಪ ಈ ಕಡೆ ಬರ್ತಾ ಇದ್ದೀನಿ. ಮೊದಲು ಮನೆಯಲ್ಲಿ ಸಂಜೆ ಬೆಳಗ್ಗೆ ಶಂಖವನ್ನು ಊದುತ್ತಾ ಇದ್ರು, ಶಂಖನಾದವನ್ನು ಮಾಡ್ತಾ ಇದ್ರು. ಯಾಕೆ ಅಂದರೆ ಮನೆಯ ನಾಲ್ಕು ದಿಕ್ಕಿನಲ್ಲಿ ನಿಂತು ಶಂಖನಾದವನ್ನು ಮಾಡಿದಾಗ ಆ ಶಂಖದ ನಾದ, ಅದರ ಧ್ವನಿ ಅಥವಾ ಅದರ ಶಬ್ದ ಎಲ್ಲಿಯವರೆಗೂ ಕೇಳಿಸುತ್ತೋ ಅಲ್ಲಿಯವರೆಗೂ ಕೂಡ ದುಷ್ಟಶಕ್ತಿಗಳ ಪ್ರವೇಶ ಆಗಲಿಕ್ಕಿಲ್ಲ ಅಂತ. ಹೀಗೆ ನಾನಾ ರೀತಿಯಲ್ಲಿದ್ದಾವೆ. ಅದು ಧೂಪ ಹಾಕೋದ್ರಿಂದ ಹಿಡಿದು, ಗಂಧದ ಕಡ್ಡಿ ಹಚ್ಚೋದ್ರಿಂದ ಹಿಡಿದು, ಗಂಟೆ ಶಬ್ದ ಮಾಡೋದು, ಶಂಖನಾದ ಮಾಡೋದು, ಇವೆಲ್ಲ ಮನಸ್ಸನ್ನು ಲೌಕಿಕತೆಯಿಂದ ಅಲೌಕಿಕತೆಯೆಡೆಗೆ ಸೆಳೆಯುವಂತಹ ಒಂದಷ್ಟು ಮಾರ್ಗಗಳು ಅಲ್ವಾ. ಹಾಗಾಗಿ ಗಂಟೆಯ ಶಬ್ದದಿಂದ ಬರ್ತಕ್ಕಂತಹ ಓಂಕಾರದ ನಾದ ಇದೆಯಲ್ಲ, ಮನಸ್ಸನ್ನು ಪ್ರಶಾಂತಗೊಳಿಸುತ್ತೆ. ಜೊತೆಗೆ ದೇವಸ್ಥಾನದಲ್ಲಿ ಬೇಕಿರೋದು ಮನುಷ್ಯನಿಗೆ ಏಕಾಗ್ರತೆ. ಯಾಕಂದರೆ ನೆಮ್ಮದಿಗೋಸ್ಕರನೇ ಅವನಲ್ಲಿ ಹೋಗುವುದಲ್ವಾ. ಅಲ್ಲೂ ಕೂಡ ಹೋಗಿ ವ್ಯವಹಾರ ಮಾತಾಡ್ಲಿಕ್ಕಾಗುತ್ತಾ, ಅಥವಾ ಅಲ್ಲೂ ಕೂಡ ಹೋಗಿ ಯಾವುದು ಸಂಸಾರದ ಬಗ್ಗೆ ಮಾತಾಡ್ಲಿಕ್ಕಾಗುತ್ತಾ? ಇಲ್ಲ. ನೀವು ದೇವಸ್ಥಾನಕ್ಕೆ ಹೋಗಿದ್ದರ ಫಲವನ್ನು ಯಾವಾಗ ಪಡ್ಕೊಳ್ತೀರಾ ಅಂದರೆ, ದೇವರ ಬಳಿ ನೀವು ಏನೇನೋ ಕೇಳೋದನ್ನು ಮೊದಲು ಬಿಡಬೇಕು. ನೀವು ಸುಮ್ಮನೆ ಹೋಗಿ ಕೂತ್ಕೊಳ್ಳಿ. ದೇವರಿಗೆ ನಿಮಗೆ ಏನು ಬೇಕು, ಏನು ಬೇಡ, ನಿಮ್ಮ ಮನಸ್ಸಲ್ಲಿ ಏನು ದುಃಖ ಇದೆ ಭಗವಂತನಿಗೆ ಗೊತ್ತು. ನೀವು ಕೇಳಿದ ತಕ್ಷಣ ಅವನು ಕೊಡ್ತಾನೆ ಅಂತ ಅಲ್ಲ, ನೀವು ಕೇಳದೆ ಹೋದರೆ ಕೊಡಲ್ಲ ಅಂತ ಅಲ್ಲ. ದೇವಸ್ಥಾನಕ್ಕೆ ನೆಮ್ಮದಿಗೋಸ್ಕರ ಹೋಗಿ. ಸರ್ವಾಂತರ್ಯಾಮಿಯಾದ ಭಗವಂತನನ್ನು ಎಲ್ಲ ಕಡೆಯೂ ಇದ್ದಾನೆ ಅನ್ನೋದನ್ನು ನೋಡುವಷ್ಟು ಶಕ್ತಿ ನನಗಿಲ್ಲ ಅಂದಾಗ ಒಂದು ಕಡೆ ವಿಗ್ರಹ ರೂಪದಲ್ಲಿ ಅದನ್ನು ದೇವಸ್ಥಾನ ಅಂತ ಕರಿತೀವಿ.
ಅಂದರೆ ಜ್ಞಾನಿಗಳ ಹಾಗೆ, ಯೋಗಿಗಳ ಹಾಗೆ, ಸಂತ ಸನ್ಯಾಸಿಗಳ ಹಾಗೆ ಭಗವಂತ ಎಲ್ಲ ಕಡೆಯೂ ಇದ್ದಾನೆ ಅನ್ನುವ ಅನುಭವವನ್ನು ತಂದುಕೊಳ್ಳಿಕ್ಕೆ ಸಾಮಾನ್ಯರಿಗೆ ಆಗದೇ ಇರ್ಬೋದು. ಅಂಥವರಿಗೋಸ್ಕರ ದೇವಸ್ಥಾನ ಕಟ್ಟಿರೋದು. ಯಾಕಂದರೆ ಆ ಗುಡಿ, ಆ ದೇವಸ್ಥಾನ ಅಥವಾ ಆ ಗರ್ಭಗುಡಿ, ಆ ಮೂರ್ತಿ ಅವುಗಳನ್ನು ನೋಡಿ ಆದರೂ ದೈವತ್ವದ ಪ್ರಜ್ಞೆ ಬರಲಿ ಅಂತ. ಯಾರಿಗೆ ದೇವರ ಇರುವಿಕೆ, ಸಮಸ್ತ ಸೃಷ್ಟಿ, ಸಮಸ್ತ ಪ್ರಕೃತಿಯಲ್ಲಿದೆ ಅಂತ ಗೊತ್ತಾಗುತ್ತೋ ಅವರು ದೇವಸ್ಥಾನಕ್ಕೆ ಹೋಗೋದು ಬೇಡ. ದೇವಸ್ಥಾನದ ಉದ್ದೇಶ ಇದ್ದಿದ್ದು ಸಾಮಾನ್ಯರಿಗೆ ದೈವತ್ವದ ಅರಿವು, ದೈವತ್ವದ ಇರುವಿಕೆ ಅಥವಾ ಆ ದಿವ್ಯತೆಯ ಅನುಭವ ಆಗಲಿ. ಯಾಕಂದರೆ ಅವ್ರಿಗೆ ಎಲ್ಲ ಕಡೆ ಭಗವಂತನನ್ನು ಕಾಣುವಷ್ಟು ಜ್ಞಾನ ಇಲ್ಲ, ವ್ಯವಧಾನ ಇಲ್ಲ, ಅಷ್ಟು ಅರಿವಿಲ್ಲ. ಅವರು ದೇವಸ್ಥಾನಗಳ ಮೂಲಕನಾದರೂ ಆಗಾಗ ದೇವರ ಅಥವಾ ದೇವರ ಚಿಂತನೆಗಳ ವಿಚಾರದ ಅವುಗಳ ಸಂಪರ್ಕಕ್ಕೆ ಬಂದು ತಮ್ಮ ನೆಮ್ಮದಿಯನ್ನು ಕಂಡುಕೊಳ್ಳಿ ಅನ್ನೋ ಕಾರಣಕ್ಕೆ ದೇವಸ್ಥಾನಗಳು ಬಂದು. ದೇವಸ್ಥಾನಗಳು ದೇವರಿಗೆ ಅವಶ್ಯಕತೆ ಇಲ್ಲ, ಭಕ್ತನಿಗೆ ಬೇಕು. ಎಲ್ಲ ಕಡೆ ಇರುವ ದೇವರಿಗೆ ದೇವಸ್ಥಾನ ಯಾಕೆ? ದೇವರಿಗಲ್ಲ ದೇವಸ್ಥಾನ. ಆ ದೇವರನ್ನ ಒಂದು ಕಡೆ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಭಗವಂತನ ಭಕ್ತರಿಗೆ ದೇವಸ್ಥಾನಗಳು ಬೇಕು. ಹಾಗೆ ಈ ಗಂಟೆ ಶಬ್ದ ಅಥವಾ ಈ ಗಂಟೆಯ ಶಬ್ದವನ್ನು ಇರುವುದು ಭಕ್ತರನ್ನು ದೈವತ್ವದ ಕಡೆ ಎಳಿಲಿಕ್ಕೆ. ಇನ್ನೊಂದು, ಎಷ್ಟೋ ಸಾರಿ ನೀವು ಗಮನಿಸಿ ನೋಡಿ, ದೇವಸ್ಥಾನದ ಗಂಟೆಯ ಶಬ್ದ ಅಥವಾ ನೀವು ಮನೆಯಲ್ಲಾಗಿರ್ಬೋದು, ದೇವಸ್ಥಾನದಲ್ಲಾಗಿರ್ಬೋದು, ಗಂಟೆ ಶಬ್ದ ಇಲ್ಲದೆ ಪೂಜೆ ಮಾಡಿದ್ರೆ ಅದು ಪೂಜೆ ಅಂತಲೇ ಅನಿಸಲ್ಲ. ಅದೊಂದು ಪರಿಪೂರ್ಣತೆಯ ಅನುಭವವೇ ಸಿಗುವುದಿಲ್ಲ ಅಲ್ವಾ? ಹಾಗೆ ಇಲ್ಲಿ ಪೂಜೆ ಆಗ್ತಾ ಇದೆ ಅಥವಾ ಇಷ್ಟೊತ್ತಿಗೆ ಪೂಜೆ ಶುರುವಾಯಿತು ಅನ್ನೋದನ್ನು ತಿಳಿಸ್ಲಿಕ್ಕೆ ಅಷ್ಟೇ ಯಾಕೆ, ಕ್ರೈಸ್ತರಲ್ಲಿ ಚರ್ಚಲ್ಲೂ ಕೂಡ ದಿವಸಕ್ಕೆ 3 ಸಾರಿ ಗಂಟೆ ಶಬ್ದ ಮಾಡ್ತಾರೆ. ಅದು ಇಲ್ಲಿಂದ ನಮ್ಮ ಸನಾತನ ಧರ್ಮದಿಂದ ತೆಗೆದುಕೊಂಡ ಒಂದು ಅದ್ಭುತವಾದ ವಿಚಾರ. ಪಾಪ ಅವರು ಚರ್ಚಲ್ಲೂ ಕೂಡ ದೇವರ ಕುರಿತಾಗಿ ಹೇಳ್ತಾರೆ, ತೊಂದರೆ ಇಲ್ಲ. ಆದರೆ ಗಂಟೆಯನ್ನು ನಾರ್ಮಲಿ ಹಿತ್ತಾಳೆ ಮತ್ತು ಕಂಚಿನಿಂದ ಮಾಡಿರ್ತಾರೆ. ಮನುಷ್ಯನ ಮನಸ್ಸನ್ನು ಅನೇಕ ಗೊಂದಲಗಳು, ಅನೇಕ ಈ ಸಂಸಾರ ಲೌಕಿಕವಾದ ಜಂಜಾಟಗಳಿಂದ ಬಿಡುಗಡೆಗೊಳಿಸಿ ಅವನ ಮನಸ್ಸನ್ನು ದಿವ್ಯತೆಯ ಕಡೆ ಅಥವಾ ಆ ದೇವರ ಚಿಂತನೆಯ ಕಡೆ ತಲುಪಲಿಕ್ಕೆ ಈ ಗಂಟೆಯ ಶಬ್ದ ಅವರಿಗೆ ಸಹಾಯ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ದೇವಸ್ಥಾನದಲ್ಲಿ ಗಂಟೆಗಳನ್ನು ಹಾಕಿರ್ತಾರೆ ಅಲ್ವಾ? ಅದರಿಂದ ಬೇರೆ ಯಾವುದೂ ವಿಚಾರ ಅಂತ ಏನಿಲ್ಲ. ಇದು ದೊಡ್ಡ ಕಾರಣ.